ಇಂಧನ ಸಚಿವರ ಆದೇಶದಂತೆ ಕೃಷಿ ಪಂಪ್ಸೆಟ್ಗಳಿಗೆ 10 ತಾಸುಗಳ ಗುಣಮಟ್ಟದ ವಿದ್ಯುತ್ ನೀಡುವ ಜೊತೆಗೆ SSLC ಮತ್ತು PUC ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾತ್ರಿ 6ರಿಂದ ಬೆಳಗ್ಗೆ 6 ಗಂಟೆವರೆಗೆ ಜಿಲ್ಲಾದ್ಯಂತ ಯಾವುದೇ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತ ಮಾಡದೆ ಇಲ್ಲ ಡೆಲ್ಟಾನ ಕೊಡಿ ಇಲ್ಲ ಸಿಂಗಲ್ ಫೇಸ್ ನೀಡುವ ಮುಖಾಂತರ ಆ ಒಂದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಣೆ ಮಾಡಬೇಕು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ರೈತರ ಬೆಳೆ ರಕ್ಷಣೆ ಮಾಡಲು ಇವತ್ತು ಸಂಸಾರಗಳನ್ನು ಬಿಟ್ಟು ಈ ಒಂದು ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನೇರವಾಗಿ ಕೃಷಿ ಪಂಪ್ಸೆಟ್ಗಳ ಜೊತೆ ಜೀವನ ಮಾಡಬೇಕಾದ ಪರಿಸ್ಥಿತಿ ಇದೆ. ಪ್ರತಿ ವರ್ಷ ಬೇಸಿಗೆ ಬರ್ತದೆ, ಪ್ರತಿ ವರ್ಷ ಲೋಡ್ ಶೆಡ್ಡಿಂಗ್ ಬರ್ತದೆ. ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಇಂಧನ ಸಚಿವರು ಮತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಯಾಕಂದರೆ ರೈತರು ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆ ರೈತ ತಿಂತಾ ಇಲ್ಲ, ಅವನು ತಿನ್ನೋದು ಕಟ್ಟ ಕಡೆಯ ಹುಳ ಬಿದ್ದಿರೋಂಥ ಕಾಯಿಯ ಪಲ್ಯನ. ಆದರೆ ಇವತ್ತು ಅಧಿಕಾರಿಗಳಿಗಿರ್ಬೋದು, ರಾಜಕಾರಣಿಗಳಿಗಿರ್ಬೋದು ಗುಣಮಟ್ಟದ ಆಹಾರವನ್ನು ಸರಬರಾಜು ಮಾಡುವ ರೈತರನ್ನು ಶೋಷಣೆ ಮಾಡೋದನ್ನು ತಪ್ಪಿಸಬೇಕೆಂತೇಳಿ ಈ ಕೂಡಲೇ ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳು ರೈತರನ್ನು ಸಭೆ ಕರೆದು ಕರಪತ್ರದ ಮುಖಾಂತರ ನಾವು ಬೇಸಿಗೆಯಲ್ಲಿ ಇಷ್ಟು ತಾಸುಗಳ ಗುಣಮಟ್ಟದ ಕರೆಂಟ್ ಕೊಡ್ತೀವಿ ಅಂತ ಹೇಳುವ ಮುಖಾಂತರ ರೈತರ ಬೆಳೆಯನ್ನು ಅವರ ಒಂದು ಸಾಲದ ಸುಳಿಯಿಂದ ರಕ್ಷಣೆ ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ KGF ಕಾರ್ಯಪಾಲಕ ಅಭಿಯಂತರರ ಕಚೇರಿ ಮುಂದೆ ತಟ್ಟೆಯನ್ನು ಹಿಡಿಯುವ ಮುಖಾಂತರ 3 ನಾಮ ಹಾಕ್ತಾರೆ ಅಂತೇಳಿ ಹೇಳಿಕೊಳ್ಳುವ ಮುಖಾಂತರ ಇವತ್ತು ಅವ್ರಿಗೊಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ನಮಗೆ ಕೃಷಿ ಪಂಪ್ಸೆಟ್ಗಳಿಗೆ 10 ತಾಸುಗಳ ಕಾಲ ಗುಣಮಟ್ಟದ ವಿದ್ಯುತ್ತನ್ನು ನೀಡಿ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಾಯಂಕಾಲ 6ರಿಂದ ಬೆಳಗ್ಗೆ 6 ಸಿಂಗಲ್ ಫೇಸ್ ನೀಡುವ ಮುಖಾಂತರ ರೈತರ ರಕ್ಷಣೆ ಮಾಡಬೇಕಂತೇಳಿ ಮಾನ್ಯರನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಆಯಿತು, ಈಗ ನಾವು ಕೇಳ್ತಾ ಇರೋದೇನೆಂದರೆ ಕಾಮಸಮುದ್ರ ಹೋಬಳಿಯಲ್ಲಿ ಆನೆಗಳ ದಾಳಿ ನಿಮಗೂ ಗೊತ್ತಿರೋ ವಿಚಾರನೇ, ಜನ ಸಾಯ್ತಾ ಇರೋದಂತೂ ಗೊತ್ತಿದೆ. ನೀವು ರಾತ್ರಿ 10 ಗಂಟೆಯಿಂದ 10, 11, 12 1 ಗಂಟೆವರೆಗೂ ಫುಲ್ ಫೇಸ್ ಕೊಡ್ತೀರ. ಫುಲ್ ಫೇಸ್ ಕೊಟ್ಟಾಗ ಅವರು ತೋಟಗಳ ಹತ್ರ ಕೃಷಿ ಪಂಪ್ಸೆಟ್ಗಳಿಗೆ ಯಾವ ರೀತಿ ಹೋಗ್ಬೇಕಾಗ್ತದೆ? ಅಲ್ಲ, ನಾವು ಕೇಳ್ತಾ ಇರೋದು ಸಿಂಗಲ್ ಫೇಸ್ ಕೊಡ್ತಾ ಇದೀವಲ್ಲ ರಾತ್ರಿ ನಾವು ಸಾಯಂಕಾಲ 6 ಗಂಟೆ. ಏನಪ್ಪ ಸಿಂಗಲ್ ಫೇಸ್ ಹೊಸ ಒಂದೇನಪ್ಪ ಕದಿರ್ನಾಥ್ ಅವ್ರದ್ದು ನಾನೇ ಕಾಮಸಮುದ್ರ ಸ್ಟೇಷನ್ 15 ದಿವಸದ ಹಿಂದೆನೂ ಓವರ್ಲೋಡ್ ಆಗಿತ್ತು ಒಂದು ಫೀಡರು ಹೈಡ್ರೋ ಬ್ರೇಕರ್ ಇದೀವಕ್ಕೆ ಲೋಡ್ ಬೈಫರ್ಕೇಟ್ ಮಾಡಿ ಬಂದಿದ್ದೀವಿ. ಆ ಥರ ಏನಾದರೂ ನಮ್ಮ ಗಮನಕ್ಕೆ ಬಂದರೆ ನಾವು ಇಮಿಡಿಯೇಟಾಗಿ ಎಲ್ಲ ರೆಕ್ಟಿಫೈ ಮಾಡ್ತಾ ಇದ್ದೀವಿ. ಈಗ ಅಲ್ಲ ಮೇಡಮ್, ನಾವು ಕೇಳ್ತಾ ಇರೋದೇನೆಂದರೆ ಗೊತ್ತಾ, ಈಗ SSLC ಮತ್ತು PUC ಎಕ್ಸಾಮ್ ಇರೋದಕ್ಕೋಸ್ಕರ ನೀವು ಡೆಲ್ಟಾನ ಕೊಡ್ತಿರೋ ಸಿಂಗಲ್ ಕೊಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಸಂಬಂಧಪಟ್ಟ JEಗಳಿಗೆ ಒಂದು ಸಭೆ ಕರೆದು ನೋಡಪ್ಪ SSLC ಎಕ್ಸಾಮ್ ಎಲ್ಲರೂ ಮಕ್ಕಳೇ, ಅಧಿಕಾರಿ ಮಕ್ಕಳರು. ಈಗ ನೀವು UPS ಹಾಕ್ಸ್ಕೊಂಡಿರ್ಬೋದು, ನಾವು UPS ಹಾಕ್ಸ್ಕೊಂಡಿರ್ಬೋದು, ಬಡವರು ಹಾಕ್ಸ್ಕೊಂಡಿರ್ಬೋದು. ಸಮಸ್ಯೆನ ನಾವು ದೊಡ್ಡದು ಮಾಡೋದು ಬೇಡ. ರೈತರಿಗೆ ನೀವು ಎಷ್ಟು ಗುಣಮಟ್ಟದ ಕರೆಂಟ್ ಕೊಡ್ತೀರಾ ಅಂದರೆ ಅವಾಗ ನಮ್ಮ ಮೇಡಮ್ನವ್ರು ಹೇಳಿದ್ರು, ನಾವು ಒಂದೇ ಸರಿ ಎಲ್ಲ ಕೊಡೋಕ್ಕಾಗಲ್ಲ, ರೈತರು ಗಲಾಟೆ ಮಾಡ್ತಾರೆ ಅಂತೇಳಿ. ಆಯ್ತು, ಈಗ ಸೂಕ್ಷ್ಮವಾದ ಪ್ಲೇಸ್ ಅದು ಯಾವುದು ಕಾಮಸಮುದ್ರ ಆನೆಗಳದ್ದು. ಅದು ಎಷ್ಟು ಅವರ್ ಕೊಡ್ತೀರಾ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ನೈಟ್ ಟೈಮು ನಮ್ಗೆ ಅವಶ್ಯಕತೆ ಇಲ್ಲ ಬೆಳಗ್ಗೆ 5 ಗಂಟೆಯಿಂದ ಆಲ್ಮೋಸ್ಟ್ ನಾವು ಕಾಮಸಮುದ್ರ ಕಡೆ ಎಲ್ಲ ಕೊಡೋಕ್ಕೆ ನಾವು ಇದು ಮಾಡ್ತಾಯಿದ್ವಿ. ಸಿಂಗಲ್ ಫೇಸ್ ಅಂತೂ ರಾತ್ರಿ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನೀವು ಇಂಟ್ರಪ್ಷನ್ ಆಗಿರೋದು ಯಾರು ಗಮನಕ್ಕೆ ತಂದಿದ್ದೀರೋ ನಮ್ಮ ಗಮನಕ್ಕೆ ಬಂದಿದ್ದೆಲ್ಲ ನಾವು ಸಾಲ್ವ್ ಮಾಡ್ಕೊಂಡು ಬಂದಿದ್ದೀವಿ. ಸರಿನಾ? ಅಲ್ಲಲ್ಲ, ಈಗ ಸಮಸ್ಯೆ ಇಲ್ಲ ಅಂತ ನಾನು ಹೇಳಲ್ಲ. ನೀವು ನೈಟು ಕೊಡ್ತೀರಾ, ಡೇನೂ ಕೊಡ್ತೀರಾ. ಈಗ 10 ಗಂಟೆ ಮೇಲೆ 10 ಗಂಟೆಯಿಂದ 3 ಗಂಟೆ ಕರೆಂಟ್ ಕೊಟ್ಟರೆ ಭೂಮಿ ಜಾಸ್ತಿ ಹರಿಯಲ್ಲ. ಅದೇ ನೀವೇನಾದ್ರು 4 ಗಂಟೆ ಮೇಲೆ 7 ಗಂಟೆ ಒಳಗಡೆ ಕೊಟ್ಟರೆ ಮಧ್ಯಾಹ್ನ ಹರಿಯೋ 1 ಎಕರೆ ಭೂಮಿ 3 ಎಕರೆ ಹರಿತದೆ. ತಣ್ಣುವತ್ತಿನಲ್ಲಿ ಜಾಸ್ತಿ ಹರಿತದೆ. ಯಾಕಂದರೆ ನಿಮ್ಮ ಅಧಿಕಾರಿಗಳೂ ರೈತ ಮಕ್ಕಳಿರ್ತಾರೆ, ಅವ್ನು ಕೇಳಿ. ನಮಗೆ ಅನುಕೂಲವಾಗಿರೋ ರೀತಿಯಲ್ಲಿ ಇವಾಗ ಇಂಧನ ಸಚಿವರು 10 ಅವರ್ ಹೇಳ್ತಾ ಇದ್ದಾರೆ, ನೀವು 7 ಅವರ್ ಹೇಳ್ತಾ ಇದ್ದೀರಾ. ಆ 7 ಅವರ್ನ ಮಧ್ಯಾಹ್ನದ ಬಿಸಿಲು ಕೊಡ್ತೀರಾ, ಮಿಡ್ ನೈಟು ಬೇರೆ ರೈತರಿಗೆ ಕೊಡಿ ಅವರು. ಯಾಕಂದರೆ ಇವಾಗ ಕ್ಯಾಸಂಬಳ್ಳಿ ಕೊಡಿ, ಅಲ್ಲೇನು ಆನೆಗಳ ಹಾವಳಿ ಇಲ್ಲ, ಬೇಕಾದ್ರೆ ಹೋಗಿ ನಾವು ಬೋರ್ವೆಲ್ ಹಾಕ್ಕೊಂಬರ್ಬೋದು. ಕಾಮಸಮುದ್ರ ಮಾತ್ರ ಅತಿ ಸೂಕ್ಷ್ಮವಾದ ಸ್ಥಳ. 5 ಗಂಟೆ 5:15 ಎಲೆ ಮಾರಕ್ಕೆ ಹೋಗೋ ರೈತನ ಆನೆ ತುಳಿಸಾಯ್ತಾ ಇತ್ತು, ಎಲ್ಲ ಒಂದು 6 ತಿಂಗಳಾಯಿತು. ಅದಕ್ಕೋಸ್ಕರ ಎಲ್ಲನೂ ಕೇಬಲ್ ಮಾಡಿ ನಮ್ಮ ಕಡೆಯಿಂದ ಏನೇನು ಸುರಕ್ಷತೆ ಮಾಡಬೇಕೋ ಎಲ್ಲ ಥರ ಕಾಮಗಾರಿಗಳನ್ನು ನಾವು ಕಾಮಸಮುದ್ರ ಸೆಕ್ಷನಲ್ಲಿ ಮಾಡಿದ್ದೀವಿ. ನಮ್ಮ ಬೆಸ್ಕಾಮಿಂದ ನಾವು ಏನೇನು ಅನುಕೂಲ ಮಾಡಿಕೊಡ್ಬೇಕೋ ಮಾಡಿಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಗಮನಕ್ಕೆ ಏನೇನು ಬಂದಿದೆಯೋ ನಾನು ಬಂದಾಗಿಂದನೂ ಕಾಮಸಮುದ್ರ ಕಡೆ ಎಲ್ಲನೂ ಆಲ್ಮೋಸ್ಟ್ ಓವರ್ಲೋಡ್ ಇರೋ ಫೀಡರ್ಸ್ನೆಲ್ಲ ಅಟೆಂಡ್ ಮಾಡಿಸಿ ಕರೆಕ್ಟಾಗಿ ಇವಾಗ ಇನ್ ಟೈಮ್ ಪವರ್ ಸಪ್ಲೈ ಕೊಡ್ತಾ ಇದ್ದೀವಿ. ಈಗ 26ನೇ ಈ ತಿಂಗಳ ಪೂರ್ತಿ ಕರೆಂಟ್ ಬರ್ತದೆ ಮೇಡಮ್. ಈಗೇನು ಮಾಡ್ತಾರೆ ಅಂದರೆ ಮಾರ್ಚ್ ಪ್ರಾರಂಭ ಆಯ್ತು ಅಂತ ಇಟ್ಕೊಳ್ಳಿ. ಮಾರ್ಚ್ ಪ್ರಾರಂಭ ಆದಾಗ ಕರೆಂಟ್ ಕೊಡ್ತೀರ 7 ಅವರ್ ಇಲ್ಲ ಅಂತೇಳಿಲ್ಲ,
100 ಸರಿ ಹೋಗೋದು ಅಪ್ ಆ್ಯಂಡ್ ಡೌನ್ ಬರ್ತಾ ಇರ್ತದೆ. ಇವಾಗ ನಮ್ಮ ಬೋರ್ವೆಲ್ಗಳೆಲ್ಲ ಇರೋದು 1200 1300 ಅಡಿ 1800 ಅಡಿ ಇದೆ. ಒಂದು ಸರಿ ಈಚೆ ಬರಬೇಕಂದ್ರೆ 10 ರಿಂದ 15 ನಿಮಿಷ ನೀರು ಬರಬೇಕು. ಅದು ಹೋಗಿ ಡ್ರಿಪ್ಪಲ್ಲಿ ಹರಿಬೇಕಂದ್ರೆ 20 ನಿಮಿಷ ಬೇಕು. 20 ನಿಮಿಷ ಹೋಗಿ ಅಲ್ಲಿ ಏನು ಡ್ರಿಪ್ ತುಂಬ್ಕೊಳ್ಳೋಣ ಪಟ್ಕೆ ಮತ್ತೆ ಕರೆಂಟ್ ತೆಗೆದಿರ್ತಾರೆ. ಅಲ್ಲಲ್ಲ, ಕರೆಂಟ್ ತೆಗೆದಿರ್ತಾರೆ. ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಲೈನ್ ಸ್ಟ್ರಿಪ್ ಆಗಿದೆ, ಇದಾಗಿದೆ ಅಂಥೇಳಿ. ಸಮಸ್ಯೆ ಆಗೋದು ಬೇಡ. ನಾವು ಕೇಳ್ತಾ ಇರೋದಂದರೆ ನೀವು ಎಷ್ಟು ಅವರ್ ಕೊಡ್ತೀರೋ ಅದು ಕರಪತ್ರ ಮುಖಾಂತರ ರೈತರಿಗೆ ಜಾಗೃತಿ ಮೂಡಿಸ್ರಿ, ಓಕೆನಾ. ಮತ್ತು ಬೇಸಿಗೆಯಲ್ಲಿ ಮಧ್ಯಾಹ್ನ ಟೈಮ್ ನಮ್ಗೆ ಅವಶ್ಯಕತೆ ಇಲ್ಲಲ್ಲ. ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಕೊಡಿ, ಸಾಯಂಕಾಲ ಕೊಡಿ. ಅಲ್ಲ, ನಾವು ಆಲ್ಮೋಸ್ಟ್ ಇವಾಗ ಸೋಲಾರ್ ಇರೋದ್ರಿಂದ ನಾವು ಬೆಳಗ್ಗೆ ಟೈಮಲ್ಲೇ ಕೊಡಬೇಕು. ಸೋಲಾರ್ ಶೇಖರಣೆ ಆಗ್ತದಲ್ಲ, ಈಗ ಸೋಲಾರಿಂದ ಕರೆಂಟ್ ಬರ್ತದಲ್ಲ, ಆ ಸೋಲಾರಿಂದ ಕರೆಂಟ್ ಬಂದಾಗ ನೀವು ಶೇಖರಣೆ ಮಾಡಿದ್ರೆ ಹಂಗೆ ಡೈರೆಕ್ಟ್ ಕೊಡ್ಬೇಕಂತ ನೀವು ಹೇಳ್ತಾ ಇರೋದು. ಈಗ ಮಧ್ಯಾಹ್ನ ಎಲ್ಲ ಪೂರ್ತಿ ಚಾರ್ಜ್ ಆಗಿದ್ದು ನೈಟ್ ಓಡಿಸ್ತದಲ್ಲ, ಮೋಟ್ರ್ ಓಡಿಸ್ಬೋದಲ್ಲ. ನಮಗೆ ಹಗಲೊತ್ತಲ್ಲೇ ಆಲ್ಮೋಸ್ಟ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಗಲಲ್ಲೇ ಆದಷ್ಟು ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ನಿಮ್ಮ ಜೈಗಳ ಹತ್ರ ಯಾವ ಹೋಬ್ಳಿಗಳಲ್ಲಿ ಏನೇನು ಸಮಸ್ಯೆ ಇದೆ ಅಂತೇಳಿ ಒಂದು ಸರಿ ಆಯ್ತು. ವರದಿ ತಗೊಳ್ಳಿ. ಆ ವರದಿನ ನಿಮ್ಮ ಮುಖಾಂತರ ಇಂಧನ ಮಂತ್ರಿಗೆ, ನಿಮ್ಮ ಮೇಲಧಿಕಾರಿಗೆ ಕಳಿಸಿ. ಮೇಲಧಿಕಾರಿ ಇಂಧನ ಸಚಿವರಿಗೆ ಕಳಿಸ್ರಿ. ಅವರು ಹೇಳ್ಬಿಡ್ತಾರೆ ವಿಧಾನಸೌಧದಲ್ಲಿ ಕೂತ್ಕೊಂಡು 10 ಅವರ್ ಕೊಡ್ತೀನಿ. ಕೊಟ್ಟ ಮೇಲೆ ಕರೆಕ್ಟಾಗಿ ಕೊಡಬೇಕು. ನೀವು 10 ಅವರ್, ನೀವು 7 ಅವರ್ ಕರೆಂಟ್, ನೀವು 7 ಅವರ್ ಕರೆಂಟ್ ಕೊಡ್ತೀರ ಅನ್ನೋ ಒಂದು ಧೈರ್ಯದಿಂದ ಏನು ಮಾಡ್ತೀನಿ, ನಾನು 10 ಎಕರೆ ಬೆಳೆ ಹಾಕ್ತೀನಿ. 7 ಅವರ್ ಅಲ್ಲ, ಅದನ್ನು 100 ಸರಿ ತೆಗಿತಾರೆ ಮೇಡಮ್. 100 ಸರಿ LC ಅಂತ ತೆಗೆದು ಬಿಡ್ತಾರೆ, 1 ಅವರ್ ಬಿಟ್ಬಿಡ್ತಾರೆ, ಮತ್ತೆ ಒಂದು 10 ನಿಮಿಷ ಬಿಟ್ಟು ಮತ್ತೆ ಕಟ್ ಮಾಡ್ತಾರೆ. ಅದಕ್ಕೆ ಏನೋ ಕೊಡೋದು ಮಂಜ ಕೊಟ್ಟೊಂದು ಫೋಟೋ ಇಟ್ಕೊಳ್ಳು. ಮತ್ತೆ ನೋಡಿ ಅದು ಕೊಟ್ಬಿಟ್ಟು ಎಕ್ಸಾಮ್ ಬರೋದ್ರಿಂದ ಯಾವುದೇ ಡೆಲ್ಟಾ ಕರೆಂಟ್ ಶೈಲಕ್ಕ ಸ್ವಲ್ಪ ಮುಂದೆ ಎಕ್ಸಾಮ್ ಪರವಾಗಿಲ್ವಾ ಒಂದು ಸ್ವಲ್ಪ ಸೂರ್ಯನ ನಮ್ಮೂರಲ್ಲೇ ಮೇಲೆ ಕತ್ಕೊಳ್ಳಿ. ಮೋಹನ್ ಯಾರೋ ಜೈ ಮೋಹನ್ ಅಲ್ಲಪ್ಪ. AW ಬಂದು ನೋಡ್ಕೊಂಡು ಹೋದ್ರೆ ಎಷ್ಟೋ ಜನ ಬಂಗಾರಪೇಟೆ AW ಕೂಡ ಸ್ಪಾಟ್ ಹೋಗಿದ್ದಾರೆ, ಅದನ್ನು ಚೇಂಜ್ ಮಾಡಿಲ್ಲ. ಅಲ್ಲಿ ಯಾಮಾರಿ ಆನೆ ಹೋಯ್ತಂದ್ರೆ ಅದು ಅಲ್ಲೇ ಬಿದ್ದೋದು. ಅಲ್ಲ, ಆಲ್ರೆಡಿ ಕೊಟ್ಟಿದ್ದೀವಿ ಲೆಟ್ರ್ಗಳು. ಆ ಕಾಮಸಮುದ್ರದೊಂದು ಇರ್ತಾರೆ ಗಿರಿ ನೋಡ್ಕೊಂಡು ಹೋಗಿದ್ದಾರೆ ಮೇಡಮ್. ಗಿರಿ